ಸರಿಯಾಗಿ ಫ್ಯಾಮಿಲಿ ಲೈಫ್ನೂ ಲೀಡ್ ಮಾಡಲಿಲ್ಲ, ಅವ್ರಿಗೂ ಒಳ್ಳೇದು ಮಾಡಲಿಲ್ಲ. ಬಡವ್ರ ಮನೆ ಹುಡುಗಿ ಕರ್ಕೊಂಬಂದು ಹಿಂಗೆ ಮಾಡ್ಬಿಟ್ರಲ್ರಿ ಅಂತೇಳಿ ಅವಳು. ಇನ್ನೂ ಒಂದು ದೊಡ್ಡ ತಪ್ಪು ಮಾಡಿದ್ದೀನಿ. ಇದು ಮಾಯ ಬಜಾರು, ಕುಣಿವಾಗ ಹುಷಾರು. ಭಾಳ ರೀಸೆಂಟಾಗಿ ದಂಡುಪಳ್ಯ 2 ಶ್ರೀನಿವಾಸರಾಜು ಪಿಕ್ಚರು 2 ಲಕ್ಷ ಮಾತಾಡಿದ್ದೆ ಮ್ಯಾನೇಜ್ಮೆಂಟಿಗೆ. ಮ್ಯಾನೇಜರ್ ಪೇಮೆಂಟ್ ಅವ್ರು ಏನು ಹೇಳಿದ್ರು 4 months ಅಷ್ಟೇ. ಏನಿದ್ರು ಜನವರಿಗೆ ರಿಲೀಸ್ ಪಿಕ್ಚರ್ 100% ಅಂದಿದ್ರು. ಅದು ನೋಡ್ರೆ ಆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಎಲ್ಲ ಹೋಗಿ ನೆಕ್ಸ್ಟ್ ಜನವರಿ ತನಕ ಆಯ್ತು. ಅದು ಎಲ್ಲ ಆರ್ಟಿಸ್ಟ್ ಡೇಟು ಪ್ರಾಬ್ಲಮ್ಮು ಫಿಕ್ಸ್ ಮಾಡೋದು, ಕ್ಯಾನ್ಸಲ್ ಮಾಡೋದು. ಒಂದು ಸಲ ನನಗೆ ಯಾವುದೋ ಒಂದು ಪ್ಯಾಚ್ ವರ್ಕ್ ಬಂತು, 8 ದಿನ ಒಂದು ಹಿಂದಿ ಪಿಕ್ಚರ್. ಇವರು ಅದೇ ಡೇಟಲ್ಲಿ ಇಲ್ಲ ನಾನು ಶುರು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸರ್ ಕಷ್ಟ ಆಗುತ್ತೆ ಸರ್, ಅಲ್ಲಿ ಒಪ್ಕೊಂಬಿಡಿನಿ ಹಿಂದಿ. ಎಲ್ಲ ಹೋಗ್ಬೇಡಿ ನಮ್ಮದು ಪಕ್ಕ ಇದೆ ಅಂದರು. ಅದನ್ನು ಬಿಟ್ಟೆ, ಬೇರೆಯವ್ರಿಗೆ ಮಾಡ್ಕೊಡ್ರಪ್ಪ ಅಂತ ಬಿಟ್ಟುಕೊಟ್ಟೆ. ಇವ್ರದ್ದು ಕ್ಯಾನ್ಸಲ್ ಆಯ್ತು ಶೂಟಿಂಗ್. ಅಯ್ಯೋ, ಇಂಥದ್ದು ಸುಮಾರು ಆಗೋಯ್ತು. ಪ್ಲಸ್ 8 ತಿಂಗಳು ಎಕ್ಸ್ಟ್ರಾ ಆಗೋಯ್ತು ಮಾತಾಡೋದಕ್ಕಿಂತ. ಸೊ ಅಲ್ಲಿಗೆ ಎಷ್ಟು ಕೊಡಬೇಕು ಅವರು? ಒಂದು 2.5 ಲಕ್ಷನಾರು ಕೊಡಬೇಕು. ನನಗೆ ಅದುವರೆಗೂ 1 ಲಕ್ಷ ರೂಪಾಯಿ ಸಂದಾಯ ಆಗಿತ್ತು, ಇನ್ನೂ 1 ಲಕ್ಷ ಬರಬೇಕು. ಸೊ ಪಿಕ್ಚರ್ ರೆಡಿ ಆದಮೇಲೆ ನನ್ನ ಟ್ಯಾಕ್ಸ್ ಫ್ರೀ ಫೈಲ್ ಎಲ್ಲ ಬೇಕಿತ್ತಲ್ಲವ ಕಡ್ಡಾಯವಾಗಿ. ಸರ್ ನಂದು ಅಕೌಂಟ್ಸ್ ಡ್ಯೂ ಇದೆ, ಕೈಯಿಂದ ಖರ್ಚು ಮಾಡಿರೋದು, ಕನ್ವೀನಿಯನ್ಸ್ಗಳು, ಸಣ್ಣ ಪುಟ್ಟ ನಿಮ್ಮ ಆಫೀಸಿಗೆ ಬಂದಾಗ ಖರ್ಚು ಮಾಡಿರೋದು ಲೆಕ್ಕ ಬರೆದಿಟ್ಟಿದ್ದೀನಿ, 25,000 ಬರಬೇಕು ಸರ್. ನಿಮಗೆ ಗೊತ್ತಲ್ಲ ಮಂಜಯ್ಯ, ಪಿಕ್ಚರು ಬಜೆಟ್ ಜಾಸ್ತಿ ಆಗೋಯ್ತು, ಲಾಸ್ ಆಗ್ತಾಯಿದೆ. ಅಷ್ಟೊತ್ತಿಗೆ ಪಿಕ್ಚರ್ ರಿಲೀಸ್ ಆಗೋಯ್ತು. ವಿತೌಟ್ ಟ್ಯಾಕ್ಸ್ ಫ್ರೀ ಫೈಲ್ ರಿಲೀಸ್ ಮಾಡಿಬಿಟ್ರು, ತಂದು ಕೊಡ್ತೀವಿ ಆಮೇಲೆ ನೀವು ಶೇರ್ ಕೊಡಿ ಅಂದ್ಬಿಟ್ಟು. ಹಿಂಗಾಗೋಗಿದೆ, ಏನು ಮಾಡೋದು? ನೀನೇ ಆ ಅಕೌಂಟ್ಸ್ ಬಿಟ್ಬಿಡಪ್ಪ, 25 ಬಿಟ್ಬಿಡು, ಬೇರೆ ಹೇಳು. ಇದೇನು ಸರ್ ಇಷ್ಟು ಕೂಲಾಗಿ ಹೇಳ್ತೀರಾ? ನಾನು ನಿಮಗೆ ಎಕ್ಸ್ಟ್ರಾ ಕೇಳಬೇಕು, ಒಂದು 50,000 ನಾನು ಕೇಳ್ತಾ ಇದ್ದೀನಿ, ನೀವು 25 ಅಕೌಂಟ್ ಮರೆತುಬಿಡು ಅಂತ ಹೇಳ್ತಾ ಇದ್ದೀರಲ್ಲ, ಬೇರೆ ಏನು ಕೇಳೋಕ್ಕಾಗಲ್ಲಪ್ಪ. ಸರಿ, ಈ 2ರಲ್ಲಿ ಎಷ್ಟು ಕಮ್ಮಿ ಮಾಡ್ತೀವಿ ಹೇಳು? ಇದು ಚೆನ್ನಾಗಿದೆ ಸರ್, ಇದು 50 ನಾನು ಎಕ್ಸ್ಟ್ರಾ ಕೊಡಬೇಕು ಅಂದರೆ 25 ಕಟ್ ಮಾಡಿ ಇನ್ನೂ ಎಕ್ಸ್ಟ್ರಾ ಕೇಳ್ತಾ ಇರಲ್ಲ. ಸರಿ ಸರ್ ಬಿಟ್ಟಾಕಿ ಸರ್, ನಮ್ಮ ಹಣೆ ಬರ, ಇನ್ನು 25 ಕಮ್ಮಿ ಮಾಡಿ 75 ಕೊಡಿ ಸರ್. ನಿಮ್ಗೆ ಎಕ್ಸ್ಟ್ರಾ 8 ದಿನಗಳು ಮಾಡಿರೋದು ಬೇಡ, ಏನು ಬೇಡ, ಕೊಟ್ಬಿಡಿ ಸರ್, 75 ಕೊಟ್ಬಿಡಿ ಸರ್. ಸರಿ ತಗೋ, ಒಂದು 25,000 ಬಂಡ್ಲ್ ಹೆಂಗಿಟ್ರು, 50 ಚೆಕ್ ಕೊಡ್ತೀನಿ, ನೆಕ್ಸ್ಟ್ ವೀಕ್ ರೆಡಿ ಮಾಡ್ಕೊ, ಫೈಲ್ ಕೊಡು. ಸರ್ ಶ್ರೀನಿವಾಸರಾಜು ಅವ್ರದ್ದು ಏನೋ ಬ್ಯಾಲೆನ್ಸ್ ಇದೆಯಂತಲ್ಲ ಸರ್, ಫೈಲ್ ಕೊಡಬೇಡ ಅಂತ ಹೇಳಿದ್ದಾರೆ ಡೈರೆಕ್ಟ್ರ್ ಸೈನ್ ಇಲ್ಲದೆ ನಾನು ಹೆಂಗ್ರಿ ತೊಗೊಳಕ್ಕಾಗತ್ತೆ? ಅವ್ರಿಗೆ ಕೊಡೋದು ಕೊಡ್ತೀನಿ, ನೆಕ್ಸ್ಟ್ ಪಿಕ್ಚರ್ ಬೇರೆ ಒಂದು ಪ್ಲ್ಯಾನಿಂಗ್ ಇದೆ 3, ನೀನು ತಲೆ ಕೆಡಿಸ್ಕೊಬೇಡ ನೀನು ತಗೋ ಅಂದರು. ಸರಿ ಅಂದೆ. ಅಷ್ಟೆಲ್ಲ ಇದ್ಮೇಲೆ ಕೊಡ್ತಾರಪ್ಪ ಅಂತ ಫೈಲ್ ಕೊಟ್ಟೆ. ಕಾರ್ಲ್ ಹೋದರು, ತೆಗೆದ್ರು, ಚೆಕ್ ಬುಕ್ ಖಾಲಿ, ಬರೀ ಇದಿದೆ. ತೋರಿಸಿದ್ರು, ನೋಡಪ್ಪ ಖಾಲಿ ಆಗಿದೆ, ನೋಡ್ಕೊಂಡೇ ಇಲ್ಲ ಕಣೆ ನಾನು, ನೆಕ್ಸ್ಟ್ ವೀಕ್ ಕೊಡ್ತೀನಿ ಅಂದರು. ಇವತ್ತಿನವರೆಗೂ ಚೆಕ್ಕು ಬಂದಿಲ್ಲ, ಆ ಬ್ಯಾಲೆನ್ಸು ಬರಲಿಲ್ಲ. ಆ ಮನುಷ್ಯ ಮನೆ ಖಾಲಿ ಮಾಡ್ಕೊಂಡು ಈಗ ತಮಿಳ್ನಾಡಿಗೆ ಹೋಗಿದ್ದಾನೆ ಅಂತ, ಎಲ್ಲಿದ್ದಾನೆ ಗೊತ್ತಿಲ್ಲ. ಇಲ್ಲೇನಾಗಿದೆ, ಈ ಕಡೆ ನಾನಷ್ಟು ಹೇಳಿದ್ರು ಕೂಡ ಫೈಲ್ ಕೊಟ್ಟಿದ್ದಾನೆ ಅಂದ್ಬಿಟ್ಟು ಶ್ರೀನಿವಾಸರಾಜು ಅವರು ನಾನು ಕರೆಯೋದೇ ಬಿಟ್ಬಿಟ್ರು. 1 kg ಬಂಗಾರ, 5 ಲಕ್ಷ ರೂಪಾಯಿ ನೀವು ಅಂದರೆ ನಿಮ್ಮ ಮನೆ ಬಾಗ್ಲಿಗೆ ನಾನೇ ತಂದು ಕೊಡ್ತೀನಿ. ಅದಕ್ಕೆ ನಮ್ಮ ಶಂಕರಣ್ಣ ಇದ್ದಿದ್ರೆ ಇಷ್ಟೊತ್ತಿಗೆ ನಮ್ಮ ಲೈಫ್ ಟರ್ನ್ ಆಗೋರು. ಒಳ್ಳೆ ಸಪೋರ್ಟ್ ಮಾಡೋರು. 20% ಶೇರ್ ಅದು ಬೇರೆ ಡಿಸೈಡ್ ಆಗಿತ್ತು. ಪಿಕ್ಚರ್ಗಳು ಮಾಡ್ಕೊಂಡು ಹೋಗ್ತಾಯಿದ್ದು, ಅವಕಾಶಗಳು ಕೊಡಿಯೋರು. ತಪ್ಪು ಹೊತ್ತಿನಲ್ಲಿ ನೆನೆಸ್ಕೋಬೇಕು ಅವ್ರನ್ನ. 3 ಪಿಲ್ಲರ್ ಹೇಳಿದ್ನಲ್ಲ, 3 ಗಾಡ್ ಫಾದರ್ಗಳು ಹೋಗ್ಬಿಟ್ರು. ಹಾಗಾಗಿ ಏನೂ ಸಾಧನೆ ಮಾಡೋಕ್ಕಾಗಲಿಲ್ಲ. ಅವಕಾಶ ಬಂದಾಗ ಮಾಡಲಿಲ್ಲ, ದುಡ್ಡು ಮಾಡ್ಕೊಳ್ಳೋದು ಅವಕಾಶ ಇದ್ದಾಗ ಮಾಡಲಿಲ್ಲ, ಇದ್ದಿದ್ದನ್ನ ಉಳಿಸ್ಕೊಳ್ಳಿಲ್ಲ. ನಾನು ಎಲ್ಲಾರ ಹೋಗ್ಬಿಟ್ಟು ಡಿಸ್ಕಷನ್ನು ಪ್ಲ್ಯಾನಿಂಗು ಅಂತ ಕೂತ್ಬಿಟ್ರೆ ಮನೇಲಿ ಇಲ್ಲ ಖಂಡಿತ ಬರ್ತೀನಿ ಸಾಯಂಕಾಲ ಅಂತ ಹೇಳಿರ್ತಿದ್ದೆ. ಇಲ್ಲಿ ಅವರು ರೇಷ್ಮೆ ಸೀರೆ ಉಟ್ಕೊಂಡು ರೆಡಿಯಾಗಿ ಕಾಯ್ತಾ ಇರೋರು. 9 ಗಂಟೆಗೆ ವಾಪಸ್ ಬರ್ತಾಯಿದ್ದೆ. ಏನು ರೀ ಎಲೆ ಎಷ್ಟಿದೆ ಅಂತ ಎಣಿಸಕ್ಕೆ ಹೋಗ್ಬೇಕಾ? ಈಗ ಮನೆಗೆ ಹೋಗೋದ್ರೊಳಗೆ ಡ್ರೆಸ್ ಚೇಂಜ್ ಆಗೋಗಿರೋದು. ಇನ್ನೆಷ್ಟೊತ್ತು ಕಾಯೋದ್ರಿ ನಾವು ನಿಮಗೆ? ನಾನು ಹೋಗೋದ್ರೊಳಗೆ ಮಗ ಮಲಗಿರೋನು, ಮಗ ಹೇಳೋದ್ರೊಳಗೆ ನಾನು ಹೊರಟಾಗಿರ್ತಿದ್ದೆ ಡ್ಯೂಟಿಗೆ. ಮಗ ಮತ್ತು ಹೆಂಡತಿ ಹತ್ರ ಕೋಆರ್ಡಿನೇಷನ್ನೇ ಕಮ್ಮಿ ಆಗೋಯ್ತು. ಅದಕ್ಕೆ ಕಳೆದ ಒಂದು ಇಂಟರ್ವ್ಯೂನಲ್ಲಿ ಕೂಡ ಎಲ್ಲರ ಎದುರಿಗೆ ನಾನು ಮಗ ಮತ್ತು ಹೆಂಡತಿನ ಕ್ಷಮೆ ಯಾಚಿಸ್ತಾ ಇದ್ದೀನಿ ಅಂತ ಹೇಳ್ಕೊಂಡಿದ್ದೀನಿ. ಸರಿಯಾಗಿ ಫ್ಯಾಮಿಲಿ ಲೈಫ್ನೂ ಲೀಡ್ ಮಾಡಲಿಲ್ಲ, ಅವ್ರಿಗೂ ಒಳ್ಳೇದು ಮಾಡಲಿಲ್ಲ. ಬಡವ್ರ ಮನೆ ಹುಡುಗಿ ಕರ್ಕೊಂಬಂದು ಹಿಂಗೆ ಮಾಡ್ಬಿಟ್ರಲ್ರಿ ಅಂತೇಳಿ ಅವಳು. ಇಷ್ಟಾಗಿ ಇನ್ನೂ ಒಂದು ದೊಡ್ಡ ತಪ್ಪು ಮಾಡಿದ್ದೀನಿ. ನನ್ನ ಹೆಂಡತಿ BA ಗ್ರ್ಯಾಜುಯೇಟ್ ವಿತ್ ಸೀನಿಯರ್ ಟೈಪಿಂಗ್ ಆ್ಯಂಡ್ ಶಾರ್ಟ್ ಹ್ಯಾಂಡ್ ಡಿಸ್ಟಿಂಕ್ಷನ್. ಅವಳಿಗೆ ಗೌರ್ಮೆಂಟ್ ಕೆಲಸ ಬಂತು ಸ್ಟೆನೋ ಆಗಿ. ಇಲ್ಲಿ ಕೋರ್ಟಲ್ಲ, ಯಾವುದೋ ಡಿಪಾರ್ಟ್ಮೆಂಟಲ್ಲಿ ಸ್ಟೆನೋ. ವಾವ್. ನಾನು ಅವಾಗ ಇದರಲ್ಲಿದ್ದೆ, ಅಲ್ಲಿ ಚೈನಾ ಗೇಟ್ ಶೂಟಿಂಗಲ್ಲಿದ್ದೆ, ಮೈಸೂರಲ್ಲಿ.
ಏ ನಾನು ಕೋಟಿ ಕೋಟಿ ದುಡಿತೀನಿ, ನೀನು ಯಾಕಮ್ಮ ಕೆಲ್ಸಕ್ಕೆ ಹೋಗ್ಬೇಕು, ಮಗನ ನೋಡ್ಕೊ ನೀನು, 1 ವರ್ಷದ ಮಗು ಅವ್ನು ಬಿಟ್ಬಿಟ್ಟು ಎಲ್ಲಿ ಹೋಗ್ತೀಯ ನೀನು, ಗೌರ್ಮೆಂಟ್ ಕೆಲಸ ಇಲ್ದರೆ ಬೇಡ ಅಂತ ಗಲಾಟೆ ಮಾಡಿ ತಪ್ಪಿಸ್ದೆ. ಇವತ್ತು ಶಿ 63, 3 ವರ್ಷದಿಂದ ಅವಳಿಗೆ ಪೆನ್ಷನ್ ಬಂದಿರೋದು 50,000. ಇಷ್ಟೊತ್ತಿಗಾಗಲೇ ಗೌರ್ಮೆಂಟಿಂದ ಲೋನ್ ತೊಗೊಂಡು ಸ್ವಂತ ಮನೆ ಆಗಿರೋದು. ಇವತ್ತು ನೆಮ್ಮದಿಯಾಗಿ ಗಂಡ ಹೆಂಡತಿ ಇರ್ಬೋದಿತ್ತು 50,000 ಪೆನ್ಷನಲ್ಲಿ. ಅದನ್ನು ತಪ್ಪಿಸ್ದೆ, ಅದನ್ನು ಇದು ಮಾಡ್ತಾಳೆ. ಅದಕ್ಕೆ ನಿಮ್ಮ ಹತ್ರ ಮಾತಾಡಲಿಲ್ಲ ಅವಳು. ಭಾಳ ಲೆಕ್ಕಾಚಾರ, ಡಿಸಪ್ಲಿನ್ಡು. ಮನೆಯಲ್ಲಿ ಯಾರು ಬಂದರೆ ಹೆಂಗಪ್ಪ ಅವ್ರಿಗೆ ಊಟ ತಿಂಡಿ, ನಾವಿಲ್ಲಿ ಯೋಗ ಮಾಡ್ಕೊಂಡು ಕೂತಿರ್ತೀವಿ, ಇನ್ನೇನೋ ಮಾಡ್ತಿರ್ತೀವಿ, ಇಲ್ಲೇ ಓಡಾಡಬೇಕು. ಈ ಹಾಲೆಲ್ಲ ಅವ್ರು ಇಂಟರ್ವ್ಯೂ ಮಾಡ್ತಾಯಿದ್ದಾರೆ, ನಾನು ಅಡುಗೆ ಮನೆಗೆ ಹೋಗಬೇಕು, ಇಲ್ಲಿ ಬಂದು ಕೂತ್ಕೋಬೇಕು, ನಾನು ಅವ್ರಿಗೆಲ್ಲ ಡಿಸ್ಟರ್ಬ್ ಆಗುತ್ತಲ್ಲ, ನಾನು ಹೇಗೆ ಬೇಡ ಅಂತ ಹೇಳಲಿ, ನಾನೇ ಮಾತಾಡ್ತೀನಿ ಕೂಡ ಅವರಿಗೆ ಅಂತ. ಅದಕ್ಕೆ ಅವಳು ಫೋನ್ ಇಸ್ಕೊಂಡಿತ್ತು. ಆ ಥರ ಅವಳು ನೀವು ಮತ್ತೂರು ಅಂತ ಹೆಸರು ಕೇಳಿರಬೇಕು. ಮತ್ತೂರು ಕೃಷ್ಣಮೂರ್ತಿಗಳು ಫೇಮಸ್ ಸಂಸ್ಕೃತ ಗ್ರಾಮ. ಅಲ್ಲಿ ಓದ್ದವಳು ಅವಳು, ಅಲ್ಲಿ ಹುಟ್ಟಿ ಬೆಳೆದಿದ್ದು. ಇವತ್ತು ಸಂಸ್ಕೃತ ಮಾತಾಡ್ತಾಳೆ ಅವಳು. ಸಂಸ್ಕೃತ ಗ್ರಾಮದಲ್ಲಿ ಹುಟ್ಟಿ ಬೆಳೆದಂಥ ಹುಡುಗಿ ಅವಳು. ವೆರಿ ಕಲ್ಚರ್ಡ್ ಲೇಡಿ. ಏನು ಅಕ್ಕ ಅವ್ರ ಹೆಸರು? ಮೇಡಮ್ ಅವ್ರ ಹೆಸರೇನು? ಗೀತಾ. ಎಷ್ಟು ವರ್ಷ ಆಯ್ತು ಮದುವೆಗೆ? ಮದುವೆಯಾಗಿ 39 ವರ್ಷ ಆಯಿತು. ಸಂಸ್ಕೃತ ಗ್ರಾಮದಿಂದ ಬಂದಿರತಕ್ಕಂಥವಳು. ಇವತ್ತು ಕೆಲವು ಸ್ಟೋಕನ್ನು ನಾನು ಮೊನ್ನೆ ಒಂದು ಸೀರಿಯಲ್ಗೆ ಮದುವೆ ಮಾಡಿಸೋಕ್ಕೆ ಪೂಜಾರ ಕ್ಯಾರೆಕ್ಟ್ರಿಗೆ ಹೋದೆ, ಆದಿಲಕ್ಷ್ಮಿ ಪುರಾಣ. ಮದುವೆ ಸೀನ್ ಏನ್ರಿ, ಯಾವುದಕ್ಕೂ ಮಂಗಲ್ಯಂ ತಂತೋ ನಾನೇನ ಕಲ್ತ್ಕೊಂಡು ಹೋಗ್ರಿ ಬೇಕಾಗತ್ತೆ ಅನ್ನಲು. ಯೂಸ್ ಆಯ್ತು. ಅಲ್ಲಿ ಬರ್ಕೊಟ್ಲು. ಒಂದು 4 ಸಲ ನೋಡ್ಕೊಂಡು ಹೋದೆ. ಮಂತ್ರಗಳು ಹೇಳ್ತಾಳೆ, ಶ್ಲೋಕಗಳು ಹೇಳ್ತಾಳೆ, ಯೋಗ ಮಾಡ್ತಾಳೆ. ನಾನಿವತ್ತು ಈ ಸ್ಥಿತಿಲಿ ಇದ್ದೀನಿ ಅಂದರೆ ನೀವು 73 ನಂಬಕ್ಕಾಗಲ್ಲ ಸರ್ ನೀವು ಅಂತಾರಲ್ಲ, ಅದಕ್ಕೆ ಅವಳೇ ಕಾರಣ. ಏನ್ರಿ ಮಾಡ್ತಾಯಿದ್ದೀರಾ, ಪ್ರಾಣಾಯಾಮ ಮಾಡಿರಿ, ಟೈಮ್ ಆಗ್ತಾಯಿದೆ, ಯೋಗ ಮಾಡಿ, ಏನು ಮೊಬೈಲ್ ಹಿಡ್ಕೊಂಡು ಕೂತ್ಬಿಟ್ರಿ, ಸಾಕು ಅಷ್ಟೇ. ನೈಟ್ ಜಾಸ್ತಿ ತಿನ್ನಬಾರ್ದು, 2 ರೊಟ್ಟಿ ಸಾಕು, ಹೇಳಿ 1 ಮುಕ್ಕಾಲು ಹೋಗಿತ್ಕೊಂಡು ಊಟ ಹಾಕಲ್ವೇನೆ. ಅವಳು ಎಲ್ಲ ನೋಡ್ತಾ ಇರ್ತಾಳೆ. ಬದುಕಲು ಕಲಿಯಿರಿ, ಅದು ಇದು ಪ್ಲಸ್ ಯೂಟ್ಯೂಬಲ್ಲಿ ಬರೋದು ಎಲ್ಲ ನೋಡ್ಬಿಟ್ಟು ನೋಡಿ. ಹೊಟ್ಟೆ ಹಸ್ದಾಗ ಮಾತ್ರ ಊಟ ಮಾಡಬೇಕು. 1:15 ಆಯಿತು 1 ಮುಕ್ಕಾಲು ಆಯಿತು ಅಂತ ಮಾಡೋದಲ್ಲ, ಹೊಟ್ಟೆ ಹಸ್ದಾಗ ಮಾತ್ರ ಮಾಡಬೇಕು. ನೋಡಿ ಇಲ್ಲೊಂದಿದೆ, ಇದನ್ನು ಓದಿ. ಇವನು ಹೇಳ್ತಾನೆ, ಈ ಡಾಕ್ಟ್ರು, ಇವನು 20 ವರ್ಷದಿಂದ ಸಾಯಂಕಾಲ 7 ಗಂಟೆಗೆ ಒಂದು ಊಟ, ಬೆಳಗ್ಗೆ ಒಂದು ತಿಂಡಿ ಬಿಟ್ಟರೆ ಬೇರೆ ಏನು ತಿನ್ನಲ್ಲ ಅಂತ. ನೋಡಿ ಹೇಗಿದ್ದಾನೆ ಅಂತ. ಅದು ಯಾವುದೋ ಎಕ್ಸಾಂಪಲ್ ಕೊಡ್ತಾಳೆ, ಜೀವನದ ಬಗ್ಗೆ ಹೇಳ್ತಾಳೆ. ನಾನು ಕೆಲಸ ತಪ್ಪಿಸಿದ್ದು ಒಂದು ಬೆನಿಫಿಟ್ ಏನಾಯಿತು ಅಂದರೆ, ಮಗ LKGಯಿಂದ ಇವತ್ತಿನವರೆಗೂ ಮನೆಯಲ್ಲಿ ಇದನ್ನು ಇಟ್ಟಿದ್ದೀನಿ, ಏನೋ ಮಾರ್ಕ್ಸ್ ಕಾರ್ಡ್ 99+, 98+ ಥ್ರೂಔಟ್ ಹೈ ಡಿಸ್ಟಿಂಕ್ಷನ್. ಅಷ್ಟು ಲೆವೆಲಿಗೆ ಮಾಡೋಕ್ಕೆ ಇವಳೇ ಕಾರಣ. ಓದೋ ಟೈಮಲ್ಲಿ ಓದಬೇಕು, ಬರೆಯೋ ಟೈಮಲ್ಲಿ ಬರೀಬೇಕು, ಆಟ ಆಡೋ ಟೈಮಲ್ಲಿ ಆಟ ಆಡಬೇಕು. ಅಷ್ಟು ಟ್ರೈನಿಂಗ್ ಮಾಡಿದಾಳೆ ಅವನಿಗೆ. ಹಾಗಾಗಿ ಅವನು ಥ್ರೂಔಟ್ ಡಿಸ್ಟಿಂಕ್ಷನಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಅಲ್ಲಿಂದ ಅವನೇ ಸೆಲ್ಫ್ ಟ್ರೈ ಮಾಡಿ ಇವತ್ತು ಕೆನಡಾದಲ್ಲಿ ಸೆಟ್ಲ್ ಆಗ್ತಾಯಿದ್ದಾನೆ. ಇಂಜಿನಿಯರು. ಸಾಫ್ಟ್ವೇರ್ ಇಂಜಿನಿಯರ್. ಅವನ ಹೆಂಡ್ತಿನೂ ಸಾಫ್ಟ್ವೇರ್ ಇಂಜಿನಿಯರ್. 9 ವರ್ಷದ ಮೊಮ್ಮಗಳಿದ್ದಾಳೆ. ನಮ್ಮನ್ನು ಬಂದ್ಬಿಡಿ ಅಂತ ಕರಿತಾ ಇದ್ದಾರೆ. ಈ ವಯಸ್ಸಾಗ ನಾವು ಏನು ಮಾಡಬೇಕು, ಹೋಗೋಣ ಅಂದರೆ ನಮಗೆ PR ವೀಸಾ ಬಂದಿಲ್ಲ, ಪರ್ಮನೆಂಟ್ ರೆಸಿಡೆನ್ಸ್ PR. ಇವಾಗ ಏನಾಗುತ್ತೆ, ನಾವು ಅಕಸ್ಮಾತ್ ಹೋದು ಅಂತ ಇಟ್ಕೊಳ್ಳಿ, ಅಲ್ಲಿ ಶೀತ ಇದು ಆ ವೆದರ್ ನಮಗೆ ಸೆಟ್ ಆಗಲಿಲ್ಲ, ಹಾಸ್ಪಿಟಲೈಸ್ ಆಗ್ಬಿಟ್ಟು ಅಂತ ಇಟ್ಕೊಳ್ಳಿ, ಮುಟ್ಟಿದ್ರೆ 15 ಲಕ್ಷ 20 ಲಕ್ಷ ಅಂತೆ. ಬರೀ ಏನೋ ನೆಗಡಿ ಏನೋ ಚೆಕ್ ಮಾಡಿರಿ ಅಂತಂದ್ರೆ 20,000. ಇಲ್ಲಿ ಸ್ಟಂಟ್ ಹಾಕ್ಯಾರೆ 2 ಲಕ್ಷ ಒಳಗೆ ಮುಗಿದೋಗುತ್ತೆ, ಅಲ್ಲಿ 18 ಲಕ್ಷ. ಅದಕ್ಕೋಸ್ಕರ ಅವ್ರಿಗೂ ತೊಂದರೆ ಬೇಡ, ನಮಗೂ ತೊಂದರೆ ಬೇಡ. ಈ PR ಕೊಡೋದು ನಿಲ್ಲಿಸಿದ್ದು ಇದ್ರ ಟೈಮಲ್ಲಂತೆ, ಏನೋ ಕರೋನಾ ಬಂತಲ್ಲ ಅವಾಗ ನಿಲ್ಲಿಸಿದ್ದಂಥದ್ದು. ಅದಿನ್ನೂ ಓಪನ್ ಮಾಡಿಲ್ಲ. ಓಪನ್ ಆದ್ಕೊಳ್ಳೆ ಹಳೆದನ್ನೆಲ್ಲ ಕ್ಲಿಯರ್ ಮಾಡಿ ಕಾಲ್ಫರ್ ಮಾಡ್ತಾರೆ. ಆಮೇಲೆ ಅದೇನಾರೋ ಆಗಿ ನಮಗೆ ಬಂತು ಅಂದರೆ ಆಮೇಲೆ ಇಲ್ಲಿರೋದನ್ನೆಲ್ಲ ಹೆಂಗೂ ಬಾಡಿಗೆ ಮನೆ ವೈಂಡ್ ಅಪ್ ಮಾಡಿ, ಯಾವುದು ರೇಟ್ ಬರಲಿಲ್ಲ ಅಂದರೆ ಅನಾಥಾಶ್ರಮ ಕೊಟ್ಬಿಡಿ ಅಂತ ಕೂಡ ಹೇಳ್ಬಿಟ್ಟಿದ್ದಾನೆ ಮಗ. ಕೊಟ್ಟು ಬಂದ್ಬಿಡಿ ನಮ್ಮ ಜೊತೆ ಅಂತ. ಅದು ಯಾವಾಗ ಟೈಮ್ ಕೋಡ್ ಬರುತ್ತೋ ಗೊತ್ತಿಲ್ಲ. ಇಲ್ಲಾಂದರೆ ಯಾಕೆ ನಾವು ಕಷ್ಟಪಡೋದು ಇಲ್ಲಿ? ಯಾವಾಗ ಒಂದು ಲೈಫಲ್ಲಿ ಸೆಟ್ಲ್ ಆಗಲಿಲ್ಲ ಅಂತ ಗೊತ್ತಾಯ್ತು ನಮಗೆ ಜೀವನದಲ್ಲಿ, ಇದಾರ ಮಾಡ್ಕೊಂಡು ಒಳ್ಳೆ ಮಗನ್ನ ಇದು ಮಾಡಿಕೊಟ್ಲವಳು,
ಟ್ರೈನಿಂಗ್ ಕೊಟ್ಬಿಟ್ಟು ಒಂದು ಅದಕ್ಕೋಸ್ಕರ ತುಂಬ ಆಭಾರಿಯಾಗಿದ್ದೀನಿ ಅವಳಿಗೆ. ಈಗಲೂ ಆ್ಯಕ್ಟ್ ಮಾಡ್ತಾ ಇದ್ದೀರಾ? ಹಾಂ, ಮೊನ್ನೆ ಆದಿಲಕ್ಷ್ಮಿ ಪುರಾಣ ಮಾಡಿ ಬಂದೆ. ಉದಯದಲ್ಲಿ ಅನುಪಲ್ಲವಿ ಅಂತ ಒಂದು DC ಗೆ ಬಾಸ್ ಕ್ಯಾರೆಕ್ಟ್ರು. ಅದು ಎವ್ರಿ ಮಂತ್ 1 or 2 days ಇರುತ್ತೆ. ಒಂದು 7-8 ತಿಂಗಳಿಂದ ಬರ್ತಾಯಿದೆ ಅದು. ಜೊತೆಯಲ್ಲಿ ಈ ಥರ ರನ್ನಿಂಗ್ ಕ್ಯಾರೆಕ್ಟರ್ ಯಾವುದೂ ಸಿಕ್ಕಿಲ್ಲ ಇನ್ನು. ಅದರಲ್ಲಿ 5 ವರ್ಷ ಲೀಗಲ್ ಅಡ್ವೈಸರ್. ತುಂಬ ಚೆನ್ನಾಗಿತ್ತು ಪಾತ್ರ ಅದು. ಭಾಳಷ್ಟು ಜನ ನೀವು ಇದೆಲ್ಲ ಮಾಡಿದ್ದೀರಾ ಅಲ್ವಾ ಜೊತೆಲಿ ಅಂತ. ಅವಾಗ ಅದು ನಡೀತಾ ಇದ್ದಾಗಂತೂ ದಾರಿಲಿ ಹೋಗೋರು ಬರೋಲ್ಲ ಮಾತಾಡ್ಸೋರು. ಸರ್ ಅದೇನಾಗುತ್ತೆ ಕ್ಯೂರಿಯಾಸಿಟಿ ಅವರಿಗೆ. ಅವಾಗ ಒಳ್ಳೆಯ ಹೆಸರು ಬಂತು. ಅದಿನ್ನೂ 1-2 ವರ್ಷ ಕೆಲಸ ಸಿಕ್ಕಿರೋದು. ಏನನ್ನೋ ರಾಜಕೀಯ ಮಾಡ್ಕೊಂಡು ವೈಂಡ್ ಅಪ್ ಮಾಡಿಬಿಟ್ರು. ಒಳ್ಳೆ TRP ಇದ್ದಂಗೆ ವೈಂಡ್ ಅಪ್ ಆಯ್ತು ಅದು. ಬದುಕು ಹಾಂ ನಡೀತಾ ಇದೆ. ನಡೀತಾ ಇದೆ, ನಡೆಸಲೇಬೇಕಲ್ಲ. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ. ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.